ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಈ ಬೊಗಳೋ ನಾಯಿ ಕಚ್ಚೋದಿಲ್ಲ ಅನ್ನುವಂಥ ಮಾತನ್ನ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ನನಗೆ ಈ ಪಾಕಿಸ್ತಾನವನ್ನ ನೋಡ್ತಾ ಇದ್ರೆ ಇದ್ಯಾಕೋ ಸತ್ಯ ಅಂತಾನೆ ಅನ್ನಿಸ್ತಾ ಇದೆ. ನೀವು ಕೆಲವು ನಾಯಿಗಳನ್ನ ನೋಡಿರ್ತೀರಾ, ಕಾಲು ಕೆರಿತ ಜಗಳಕ್ಕೆ ಅಂತ ಕರೆಯುತ್ತವೆ. ಇನ್ನು ಕೆಲವು ನಾಯಿಗಳನ್ನು ನೋಡಿದ್ರೆ ಬಂದು ಕಚ್ಚೇ ಬಿಡುತ್ತವೆ ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಕೈಯಲ್ಲಿ ಒಂದು ದೊಣ್ಣೆ ಹಿಡ್ಕೊಂಡ್ರೆ ಸಾಕು, ಎದ್ನೋ ಬಿದ್ನೋ ಅಂತ ಓಡಿ ಓಡಿ ಕಾಣಕ್ ಬಿಡುತ್ತೆ. ಈಗ ಅದೇ ನಾಯಿ ಥರ ಈ ಅಸೀಂ ಮುನೀರ್ ಕೂಡ ನಾಪತ್ತೆ ಆಗಿಬಿಟ್ಟಿದ್ದಾನೆ. ಇದಾನು ಹೋಗೇ ಬಿಟ್ನು ಅಂದ್ರೆ ಓಡೋಗ್ಬಿಟ್ನೋ ಗೊತ್ತಿಲ್ಲ, ಒಟ್ನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಂತೆ. ವೀಕ್ಷಕರೇ, ಒಬ್ಬ ಮಿಸ್ಸಿಂಗ್, ಇನ್ನೊಂದಷ್ಟು ಜನ ಎಸ್ಕೇಪ್. ಇವರನ್ನೆಲ್ಲ ನೋಡಿ ಅಲ್ಲಿನ ಪಾಕಿಸ್ತಾನಿ ಸೈನಿಕರು ಅಯ್ಯೋ ನಿಮ್ಮ ಸಹವಾಸನೇ ಬೇಡಪ್ಪ ಅಂತ ಆರ್ಮಿ ಡ್ರೆಸ್ ಅನ್ನ ಕಳಚಿಟ್ಟು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಎಲ್ಲಿದ್ದಾನೆ ಮುನೀರ್? ದೇಶ ಬಿಟ್ಟು ಓಡ್ ಹೋದಂಥವ್ರು ಯಾರ್ಯಾರು? ಡಿಟೇಲ್ ಆಗಿ ಇವತ್ತಿನ ಸ್ಪಾಟ್ಲೈಟ್ ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. It's not a question of when will Pakistan rise. It is no more a question. Pakistan has already started rising. The question is how fast and how quickly can you rise? That is the question. And we will definitely guide this country to occupy its rightful position in the Committee of the Nations. If you come across difficulty, face it. Stand before that difficulty and overcome that difficulty. And chart out your path toward that destiny which Allah Ta'ala has promised you. And we will reach there, inshallah, regardless of all these difficulties. ಈ ಪೀಸ್ ಗೊತ್ತಲ್ವಾ? ಅಸೀಂ ಮುನೀರ್ ಈತ ಪಾಕಿಸ್ತಾನದ ಆರ್ಮಿ ಚೀಫ್. ಇದು ದಾಳಿಗೂ ಮುನ್ನಾಡಿದಂತಹ ಭಾಷಣ. ಅಂಡ್ ಈ ವ್ಯಕ್ತಿ ಗೊತ್ತಲ್ವಾ ಯಾರು ಅಂತ? ಪಾಕಿಸ್ತಾನದ अपोजिशन पार्टी लीडर बिलवाल भुट्टो. इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा. या इस दरिया से हमारा पानी बहेगा या उनका खून बहेगा. ಭಾರತ ಸಿಂಧೂ ನದಿ ನೀರನ್ನ ತಡೆದಾಗ ಹೇಳಿರುವಂತಹ ಮಾತಿದು. ನೀರು ಬಿಟ್ಟಿಲ್ಲ ಅಂತಂದ್ರೆ ರಕ್ತ ಹರಿಸ್ತಾನಂತ ಈತ. ಅಬ್ಬಬ್ಬಬ್ಬ. ಇನ್ನು ಪ್ರಧಾನಿ, ಮತ್ತೊಬ್ಬ, ಇನ್ನೊಬ್ಬ, ಹೀಗೆ ಎಲ್ರು ನಾವ್ ರೆಡಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಹೇಳಿದ್ದು. ಇದನ್ನ ನೋಡಿ ಈ ಸಲ ಭಯಂಕರ ಯುದ್ಧವನ್ನ ಮಾಡೇ ಬಿಡ್ತಾರೆ ಅಂತ ಅಂದುಕೊಂಡ್ರೆ ಈ ಹಂದಿಗಳಿಗೆ ಸಿಂಹದ ಜೊತೆ ಹೋರಾಡೋದಕ್ಕೆ ದಮ್ಮೇ ಇಲ್ಲ ಅಂತ ಅನ್ಸುತ್ತೆ. ಸಿಂಹವನ್ನ ನೋಡ್ತಾ ಇದ್ದ ಹಾಗೆ ಓಡೋಕೆ ಶುರು ಮಾಡ್ಕೊಂಡಿವೆ. ಪೆಹಲ್ಗಾಮ್ ದಾಳಿ ನಡೆಸೋದಕ್ಕೆ ಉಗ್ರರು ಪಾಕಿಸ್ತಾನದಿಂದ 22 ಗಂಟೆ ನಡ್ಕೊಂಡು ಭಾರತಕ್ಕೆ ಬರ್ತಾರೆ. ಇದು ಪಕ್ಕಾ ಪಾಕ್ ಸೇನೆಯ ಕೈವಾಡ ಅನ್ನುವಂಥದ್ದು ಭಾರತೀಯ ಸೇನೆಗೆ ಕನ್ಫರ್ಮ್ ಆಗಿದೆ. ಇಲ್ಲ, ನಾವು ಮಾಡೇ ಇಲ್ಲ ಅಂತ ಪಾಕ್ಗೆ ಹೇಳೋದಕ್ಕೆ ಈಗ ಮುಖನೂ ಉಳ್ಕೊಂಡಿಲ್ಲ. ಭಾರತ ಈ ಸಲ ಬಿಡುವಂತ ಮಾತಂತೂ ಇಲ್ಲವೇ ಇಲ್ಲ. ಭಾರತೀಯ ಸೇನೆಯ ಒಂದೊಂದು ಮೂಮೆಂಟ್ ಅನ್ನ ನೋಡ್ತಾ ಇದ್ರೆ ಪಾಕಿಸ್ತಾನವನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಸರ್ವನಾಶ ಮಾಡೋದಂತೂ ಗ್ಯಾರಂಟಿ. ಇದು ಸ್ವತಃ ಪಾಕಿಸ್ತಾನಕ್ಕೂ ಗೊತ್ತಿದೆ. ಅದೇ ಭಯದಲ್ಲಿ ಒಬ್ಬೊಬ್ಬರಾಗೆ ಓಡೋದಕ್ಕೆ ಶುರು ಮಾಡ್ಕೊಂಡಿರುವಂಥದ್ದು. ವೀಕ್ಷಕರೇ, ಭಾರತ ರಿವೆಂಜ್ಗೆ ರೆಡಿ ಆಗ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ಸೇನೆಯ ಬರೋಬ್ಬರಿ 5,000 ಯೋಧರು, ಅದೇ ರೀತಿ ಸೇನಾಧಿಕಾರಿಗಳು ರಾಜೀನಾಮೆಯನ್ನ ನೀಡಿದ್ದಾರೆ. ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ, ಬೇಕಾದ್ರೆ ನೀವೇ ಯುದ್ಧವನ್ನ ಮಾಡ್ಕೊಳ್ಳಿ, ನಮಗೆ ನಿಮ್ಮ ಸಹವಾಸನೇ ಬೇಡ, ಬದುಕಿದ್ರೆ ಒಂದು ಹೊತ್ತು ಗಂಜಿನಾದ್ರೂ ಕುಡ್ಕೊಂಡಿರ್ತೀವಿ ಅಂತ ಪಾಪ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನೇನ್ ಮಾಡ್ತಾರೆ ಹೇಳಿ? ಸ್ವತಃ ಪಾಕ್ ಸೇನೆಯ ಮುಖ್ಯಸ್ಥ ಅಸೀಂ ಮುನೀರನ್ನೇ ನಾಪತ್ತೆ ಆದ್ಮೇಲೆ ಇವ್ರು ಯಾವ ಧೈರ್ಯದಲ್ಲಿ ಯುದ್ಧವನ್ನ ಮಾಡ್ತಾರೆ? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಎಲ್ಲೂ ಕಾಣಿಸ್ತಾ ಇಲ್ಲವಂತೆ.
ಬದುಕಿದಾನ, ಹೋಗ್ಬಿಟ್ನ, ಇಲ್ಲ ಯುದ್ಧ ಮಾಡ್ಕೊಳ್ಳಿ ಅಂತ ಸೇನೆಯನ್ನ ಬಿಟ್ಟು ವಿದೇಶಕ್ಕೆ ಹೆಂಡತಿ ಮಕ್ಕಳ ಜೊತೆ ಹಾರಿದ್ನ ಗೊತ್ತಿಲ್ಲ. ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅಸೀಂ ಮುನೀರ್ ಅದೇ ರೀತಿ ಆರ್ಮಿಯ ಹೈ ಲೆವೆಲ್ ಆಫೀಸರ್ಗಳ ಕುಟುಂಬ ಹಾಗೆ ಈ ರಾಜಕಾರಣಿಗಳ ಮಕ್ಕಳನ್ನ ಈಗಾಗಲೇ ಫಾರಿನ್ಗೆ ಸ್ಥಳಾಂತರ ಮಾಡಿರೋದಂತೂ ಖಾತ್ರಿ ಆಗಿದೆ. ಎಲ್ರಿಗೂ ಸ್ಪೆಷಲ್ ಫ್ಲೈಟ್ ಮಾಡಿ ಕಳಿಸ್ಕೊಟ್ಟಿದಾರಂತೆ. ರಕ್ತ ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾನಲ್ವಾ ಬುಟ್ಟೋ, ಆತನ ಕುಟುಂಬವನ್ನ ಕೂಡ ಕೆನಡಾಗೆ ಸಾಗಿಸಿದಾನೆ. ಪುಂಗೋದಿಲ್ಲ, ಬರೀ ಬಾಯಲ್ಲೇ ಆಯ್ತು ನೋಡಿ, ಬರ್ರಿ ಬಿಲ್ಡಪ್ಪು. ಇದು ಹಳೆಯ ಭಾರತ, ಇವ್ರು ಏನ್ ಮಾಡ್ತಾರೆ, ನಮ್ಮ ಮೇಲೆ ಇವರಿಗೆ ಅಟ್ಯಾಕ್ ಮಾಡಕ್ಕಾಗಲ್ಲ ಅಂತ ಅಂದುಕೊಂಡಿದ್ರು ಏನೋ. ಇದು ಮೋದಿಜಿಯ ನವ ಭಾರತ. ನಮ್ಮನ್ನ ಕೆಣಕೋದಕ್ಕೆ ಬಂದ್ರೆ ಗೊತ್ತಲ್ಲವಾ, ಬಿಡೋ ಮಾತೇ ಇಲ್ಲ. ವೀಕ್ಷಕರು, ಯಾವಾಗ ಸೇನಾ ಮುಖ್ಯಸ್ಥನೇ ಇಲ್ಲ ಅಂತ ಆಯ್ತು, ಆಗ ಪಾಕಿಸ್ತಾನಿ ಸೇನೆ ಸೈನಿಕರು ರಾಜೀನಾಮೆನೂ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೈಯಲ್ಲಿ ಸರಿಯಾದ ವೆಪನ್ಸ್ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅವರು ರಿಸೈನ್ ಅನ್ನ ಮಾಡ್ತಾರೆ. ಬಿಡಿ, ಇದ್ರೂ ಅದನ್ನು ಉಪಯೋಗಿಸೋದಕ್ಕಾದ್ರೆ ಅವುಗಳಿಗೆ ಬರಬೇಕಲ್ವಾ. ಕಳೆದ ಸಲ ನಮ್ಮ ಅಭಿನಂದನ್ MiG-21 ಅಲ್ಲಿ ಹೋಗಿ ಅವರ F-16 ಯುದ್ಧ ವಿಮಾನವನ್ನೇ ಹೊಡೆದು ಕಳಿಸ್ಲಿಲ್ವಾ? ಅಂದ್ರೆ ಇವರ ಕೈಗೆ ಎಂಥದ್ದೇ ವೆಪನ್ ಅನ್ನ ತಂದು ಕೊಟ್ಟರು ಕೂಡ ಅದನ್ನ ಬಳಸೋದಕ್ಕೂ ಗೊತ್ತಿಲ್ಲದಂಥ ಮುಟ್ಟಾಳರಿವರು. ಇನ್ನಿವರು ಯುದ್ಧವನ್ನ ಮಾಡ್ತಾರಂತೆ. ವೀಕ್ಷಕರೇ, ಹಾಗಾಗಿ ಈಗ ಪಾಕಿಸ್ತಾನ ಮಿಲಿಟರಿಯ 11 ಕಾರ್ಪ್ಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಉಮರ್ ಬುಖಾರಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಪತ್ರವನ್ನ ಬರೆದಿದ್ದಾರೆ. ಪಾಕಿಸ್ತಾನ ಸೇನೆಯ ಆತ್ಮಸ್ಥೈರ್ಯ ಕುಗ್ಗಿದೆ, ಹೀಗೆ ದಿನ ದಿನ ರಾಜೀನಾಮೆನ ಕೊಡ್ತಾನೆ ಹೋದ್ರೆ ನಮ್ಮ ಕಥೆ ಏನು, ಭಾರತದ ಜೊತೆಗೆ ಯುದ್ಧವನ್ನ ಮಾಡೋದಕ್ಕೆ ಆಗಲ್ಲ ನಮಗೆ, ನಾವು ಸೋತ್ ಹೋಗ್ಬಿಡ್ತೀವಿ, ಅಟ್ಲೀಸ್ಟ್ ಜೀವ ಆದ್ರೂ ಉಳಿಸ್ಕೊಳ್ಳೋಣ ಅಂತ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾನೆ. ಪಾಕಿಸ್ತಾನದ ಅಂಕಿಅಂಶಗಳ ಪ್ರಕಾರ ಪಾಕ್ ಮಿಲಿಟರಿಯ 12ನೇ ಕಾರ್ಪ್ಸ್ ಬೆಟಾಲಿಯನ್ನ ಸುಮಾರು 200 ಸೇನಾಧಿಕಾರಿಗಳು 600 ಯೋಧರು ರಾಜೀನಾಮೆಯನ್ನ ನೀಡಿದ್ದಾರೆ. ನಾರ್ದರ್ನ್ ಕಮಾಂಡರ್ ಏರಿಯಾ ಬೆಟಾಲಿಯನ್ ಇದರ 100 ಸೇನಾಧಿಕಾರಿಗಳು, ಅದೇ ರೀತಿ 500 ಯೋಧರು ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಭಾರತದ ಗಡಿ ಪ್ರದೇಶದಲ್ಲಿ ನಿಯೋಜನೆಗೊಂಡಿರುವಂತಹ ಮಂಗಲ್ ಕಾರ್ಪ್ಸ್ ಬೆಟಾಲಿಯನ್ನ ಸುಮಾರು 75 ಸೇನಾಧಿಕಾರಿಗಳು, ಅದೇ ರೀತಿ 500 ಯೋಧರು ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೇನೆ ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರಲ್ವಾ ಸೇನಾಧಿಕಾರಿಗಳಿಗೆ, ಅವರ ಆ ತರಬೇತಿಯನ್ನ ನಿಲ್ಲಿಸಿ ಅವರನ್ನ ಸೇನೆಗೆ ಸೇರಿಸ್ಕೊಳ್ಳೋದಕ್ಕೆ ಈಗ ಹೊರಟು ನಿಂತಿದ್ದಾರೆ. ಅಬೋಟೋಬಾದ್ನ ಕಾಕುಲ್ನಲ್ಲಿ ಈ ಸೇನಾ ಯೋಧರ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮ ನಡೆಯುತ್ತೆ. ಪಾಕಿಸ್ತಾನಿ ಪ್ರಧಾನಿ ಶಹಬಾಜ್ ಶರೀಫ್, ಅದೇ ರೀತಿ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪಾಲ್ಗೊಳ್ಳೋದಾರೆ. ಈ ಕಾರ್ಯಕ್ರಮದ ಬಳಿಕ ಅಸೀಂ ಮುನೀರ್ ಕಾಣಿಸ್ಕೊಳ್ಳಲ್ಲ. ಎಲ್ಲಿಗೆ ಹೋಗಿದ್ದಾರೆ, ಏನಾದ್ರು ಈ ಅನ್ನೋನ್ ಗನ್ಮ್ಯಾನ್ಗಳಿದ್ದಾರಲ್ಲ ಅವರೇನಾದ್ರೂ ಮುಗಿಸ್ಬಿಟ್ರ ಹೀಗಂತ ಪಾಕ್ ಸೈನಿಕರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಅಲ್ಲ, ಹೇಳಕ್ಕಾಗಲ್ಲ ನೋಡಿ. ಒಂದಷ್ಟು ರಾಜಕಾರಣಿಗಳು ಆತನನ್ನ ಸೇಫ್ ಮಾಡೋದಕ್ಕೆ ಅಂತ ಇಂಡಿಯಾಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ರು, ಆಶ್ಚರ್ಯ ಏನಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪಾಕ್ ಪ್ರೇಮಿಗಳು ತುಂಬಾ ಇದ್ದಾರೆ. ಸಿಕ್ಕಿದ್ರೆ ಹೇಳ್ಬಿಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.